ಹೇ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಸ್ವಲ್ಪ ದಿನ ಹಿಂದೆ ನಾನು ನನ್ನ ವೈಫು ಬಾಲಿಗೆ ಹೋಗಿದ್ವಿ. ಮತ್ತು ನಾನು ತುಂಬ ವೀಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಸರಿಯಾಗಿ ಟೈಮ್ ಸಿಕ್ಕಿದ್ದಿಲ್ಲ ಅವನ್ನೆಲ್ಲ ಎಡಿಟ್ ಮಾಡೋಕ್ಕೆ, ಪಬ್ಲಿಷ್ ಮಾಡೋಕ್ಕೆ. ಬಟ್ ಫೈನಲಿ ನಾನಿವತ್ತು ಒಂದು ಡೇ 6ನ ಒಂದು ವೀಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಡೇ 6 ಬಂದುಬಿಟ್ಟು ನಾವು ವಾಟ್ ಎವರ್ ದ ವಾಟರ್ ಫಾಲ್ಸ್ ವಿ ಕ್ಯಾನ್ ಕವರ್ ಫ್ರಮ್ ಯೂಬರ್ಟ್. ಓಕೆ, ನಾವು ಒಂದು ದಿನದಲ್ಲಿ ನಾವು ಫೋಕಸ್ ಮಾಡಿದ್ವಿ ವಾಟರ್ ಫಾಲ್ಸ್ನ ಯಾವ ಥರ ಕವರ್ ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಾನು ಈ ವಿಡಿಯೋದಿಂದ ನಿಮಗೆ ಒಂದು ಸಜೆಸ್ಟ್ ಮಾಡೋದೇನೆಂದರೆ, ನೀವು ಯಾರಾದರೂ ಬಾಲಿಗೆ ಹೋಗೋದಾಗಿದ್ದರೆ ಸೊ ಕೀಪ್ ಅ ಡೇ ಸ್ಪೆಸಿಫಿಕ್ ಟು ವಿಸಿಟ್ ಈ ವಾಟರ್ ಫಾಲ್ಸ್ ಬಿಕಾಸ್ ದೀಸ್ ವಾಟರ್ ಫಾಲ್ಸ್ ಗಿವ್ ಅಮೇಜಿಂಗ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಲೆಟ್ಸ್ ಸೊ ಇದು ಬಂದುಬಿಟ್ಟು ಒನ್ ಡೇ ಟ್ರಿಪ್ ಫ್ರಮ್ ಯೂಬರ್ಟ್ ಟು ನಿಯರ್ ಬೈ ವಾಟರ್ ಫಾಲ್ಸ್. ಓಕೆ, ಸೊ ಅವತ್ತು ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಮ್ಮದು ಸ್ಟೇಯಿಂಗ್ ಬಂದುಬಿಟ್ಟು ಅಮೇಗಾನ್ ವಿಲ್ಲಾ ಅಂಥೇಳಿ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ನಮ್ಮದು ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಲೇಕ್ ವಾಟರ್ ಫಾಲ್, ಅದಾದಮೇಲೆ ನುಂಗ್ ವಾಟರ್ ಫಾಲ್, ದೆನ್ ನುಂಗ್ ವಾಟರ್ ಫಾಲ್ ಆದಮೇಲೆ ದೆನ್ನು ಬನ್ವಿಲಾ ವಾಟರ್ ಫಾಲ್ ಅಂತ ಬರುತ್ತೆ, ಬನ್ವಿಲಾ ಟ್ವಿನ್ ವಾಟರ್ ಫಾಲ್. ಸೊ ಬನ್ವಿಲಾ ಟ್ವಿನ್ ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ನಮಗೆ ಮಿಡಲಲ್ಲಿ ಉಲ್ಲಂದಾನು ಟೆಂಪಲ್ ಅಂತ ಬರುತ್ತೆ. ದಿಸ್ ಒನ್ ಆಲ್ಸೋ ಒನ್ ಆಫ್ ದಿ ವಂಡರ್ಫುಲ್ ಪ್ಲೇಸಸ್ ಟು ವಾಚ್. ಓಕೆ, ಉಲ್ಲಂದಾವನ್ ಟೆಂಪಲ್ ಆದಮೇಲೆ ಬನ್ವಿಲಾ ಟ್ವಿನ್ಸ್ ವಾಟರ್ ಫಾಲ್, ಅದಾದಮೇಲೆ ಮತ್ತು ಲಾಸ್ಟಲ್ಲಿ ಗಿಟ್ ವಾಟರ್ ಫಾಲ್ ನೋಡಿಕೊಂಡು ರಿಟರ್ನ್ ಆಗಬೇಕಂತ ನಮ್ಮ ಪ್ಲ್ಯಾನ್ ಇತ್ತು. ಸೊ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮದು ಡೇ ಸ್ಟಾರ್ಟ್ ಆಯಿತು. ಬನ್ನಿ ನೋಡೋಣ ನಾವು ಯಾವ ಥರ ಪ್ಲೇಸಸ್ ವಿಸಿಟ್ ಮಾಡಿದ್ವಿ, ಯಾವ ಥರ ಯಾವುದನ್ನು ಸ್ಕಿಪ್ ಮಾಡಿದ್ವಿ ಇದರಲ್ಲಿ ಅಂಥೇಳಿ. ಓಕೆ ಫೈನ್. ಹೇ ಗಾಯ್ಸ್, ಇದು ನಮ್ಮದು 6th ಡೇ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬಂದಿದೆ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್. Yeah, our breakfast is ready. What else is there? Hey, so ನಮ್ಮದು ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಲೇಕ್ ವಾಟರ್ ಫಾಲ್. ಇಲ್ಲಿ ಕೂಡ ಡೌನ್ ಸ್ಟೇರ್ ಇಳ್ತಾ ಇದ್ದೇವೆ. ನೀವು ದಾರಿ ನೋಡ್ಬೋದು ಹೆಂಗಿದೆ ಅಂತ. ವಾಟರ್ ಫಾಲ್ ಇಲ್ಲಿ ಬಂದಿದ್ದೇವೆ. ಸುಮಾರು 100 ಸ್ಟೆಪ್ ಡೌನ್ ಬಂದಿದ್ದೇವೆ. ಅದು ದಿಸ್ ಇಸ್ ಹೌ ಇಟ್ ಲುಕ್ಸ್ ನಾವು. ಏನಂದರೆ ಇಲ್ಲಿ ತುಂಬ ಎಲ್ಲ ಗ್ರೀನರಿ ಇದೆ, ಸಿಕ್ಕಾಪಟ್ಟೆ. ನಾವು ಇವಾಗ ಫಾಲ್ಸ್ ಹತ್ರನೇ ಹೋಗ್ತಾ ಇದ್ದೇವೆ. ಇದು ಲೇಕ್ ವಾಟರ್ ಫಾಲ್. ಬಟ್ ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದುಬಿಟ್ಟು ನುಂಗ್ ವಾಟರ್ ಫಾಲ್. ಅದಕ್ಕೆ ಏನೋ 500 ಸ್ಟೆಪ್ಸ್ ಇಳಿಬೇಕು, ಹತ್ತಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ನಮಗೀಗ ಒಂದು ಸ್ವಲ್ಪ ಭಯ ಆಗ್ತಾಯಿದೆ. ಈ ವಾಟರ್ ಫಾಲ್ಸ್ ನೋಡಿಕೊಂಡು ಅದಕ್ಕೆ ಹೋಗೋದು. ವಿ ಆರ್ ನಿಯರ್ ಟು ಫಾಲ್ಸ್ ನೋ. ಯು ವಾಂಟ್ ಟು ಟೇಕ್ ಎ ಪಿಕ್ಚರ್ ಹಿಯರ್ ಬೇಬಿ? ನೈಸ್. ನೋಡಿ ಪಿಕ್ಚರ್. ನಾವು ಇವಾಗ ಫಾಲ್ಸ್ ನಿಯರ್ ಬಂದಿದ್ದೇವೆ. ಯಾ, ಅಲ್ಲಿ ಶೋ ದ ವ್ಯೂ ನಾವು. ಸೋ ಬ್ಯೂಟಿಫುಲ್ ಗೈಸ್. ಹೇ, ಸೋ ಬ್ಯೂಟಿಫುಲ್. ಏನಂದರೆ ಈ ಚಿಕ್ಕ ಫಾರೆಸ್ಟಲ್ಲಿ ಈ ಥರ ಫಾಲ್ಸ್ ನೋಡೋದೇ ಒಂಥರ ಮಜಾ. It's really nice here. We are near finally. Here we go. Wow. So nice. Guys, this place ತುಂಬಾ ಚೆನ್ನಾಗಿದೆ. ಯಾ ಗೈಸ್, ನಮ್ಮದು ಫಸ್ಟ್ ವಾಟರ್ ಫಾಲ್ ಮುಗೀತು. ಈ ವಾಟರ್ ಫಾಲ್ ನೋಡಿದ ಮೇಲೆ ನನಗೆ ನೆಕ್ಸ್ಟ್ ವಾಟರ್ ಫಾಲ್ ನುಂಗಿದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದೊಂದು ವಾಟರ್ ಫಾಲ್ ನೋಡ್ಕೊಂಡೇ ಬರೋದು. ತುಂಬ ಜನ ಹೇಳಿದ್ದಾರೆ 500 ಸ್ಟೆಪ್ ಇಳಿಬೇಕು, ಹತ್ತಬೇಕು ಅಂತೇಳಿ. ಬಟ್ ಇಟ್ ಗಿವ್ಸ್ ಅಮೇಝಿಂಗ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಯಾ, ವಿಲ್ ಗೋ ನೆಕ್ಸ್ಟ್ ಒನ್. ಯಾ, ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ಈ ಥರ ಕಾಡಲ್ಲಿ ಹೋಗೋದು, ವಾಟರ್ ಫಾಲ್ಸ್ ನೋಡೋದು. ಹಾಂ,
ಗೈಸ್ ನಾವು ಇವಾಗ ಸೆಕೆಂಡ್ ಸ್ಪಾಟಿಗೆ ಬಂದಿದ್ದೇವೆ. ಇದ್ರ ನೇಮ್ ಬಂದ್ಬಿಟ್ಟು ಬನ್ವಿಲ್ಲ ವಾಟರ್ ಫಾಲ್. ಯಾ ಸೊ ಇಲ್ಲಿ ಟಿಕೆಟ್ ತೊಗೊಂಡ್ವಿ. ಟಿಕೆಟಲ್ಲಿ ಏನೋ ಗಿಫ್ಟ್ ಪಾಸ್ ಕೊಟ್ಟಿದ್ದಾರೆ, ಮತ್ತು ಅದ್ರ ಮೇಲೆ ಏನೋ ಬರೆದಿದ್ದಾರೆ ನೋಡಿ, ಕೀಪ್ ದಿಸ್ ಮೆಮರಿ. ಓಹ್ ನೈಸ್ ಗಿಫ್ಟ್, ನೈಸ್ ಗಿಫ್ಟ್. ಓಕೆ ಕಂಟಿನ್ಯೂ. ಆ್ಯಕ್ಚುಲಿ ನಮ್ಮದು ಸೆಕೆಂಡ್ ಸ್ಟಾಪ್ ಬಂದುಬಿಟ್ಟು ನುಂಗ್ ವಾಟರ್ ಫಾಲ್ ಇತ್ತು. ಬಟ್ ಅದು ನಾವು ತುಂಬ ತೆಳಗಿಳಿದು ಮತ್ತೆ ಮೇಲೆ ಹತ್ತಬೇಕು ಅಂತ ತಿಳಿದು ಅದನ್ನು ಸ್ಕಿಪ್ ಮಾಡಿದ್ವಿ. ಥರ್ಡ್ ವಾಟರ್ ಫಾಲ್ಸ್ಗೆ ಬಂದ್ವಿ. ಈ ಮೆಟ್ಲು ನೋಡಿದರೆ ನಂಗೆ ಇವಾಗಲೇ ಭಯ ಆಗ್ತಾಯಿದೆ, ರಿಟರ್ನ್ ಬರಬೇಕಾದ್ರೆ ನಾವು ಎಷ್ಟೊಂದು ಕಷ್ಟಪಡಬೇಕು ಅಂತ. ರೆಡಿ ರಿಟರ್ನ್ ಬರ್ಬೇಕಾದ್ರೆ ಹಬ್ಬ ಇದೆ ನಮ್ಮದು. ಇವಾಗೇನೋ ಹೋಗ್ತಾ ಇದೆ ಕೆಳಗೆ. ಗಾಯ್ಸ್ ನಾವು ಇವಾಗ ತುಂಬ ನಿಯರಲ್ಲಿದ್ದೇವೆ ಫೈನಲ್ ವಾಟರ್ ಫಾಲ್ಸ್ಗೆ. ಆಲ್ರೆಡಿ ರೆಡಿ ಫಾರ್ ದ ವ್ಯೂ. Here we go, our final waterfall. ತುಂಬ ಸ್ಮಾಲ್ ವಾಟರ್ ಫಾಲ್ಸ್ ಇದ್ದಾವೆ. ಎಲ್ಲಿ ನೋಡಿದ್ರು ಫಾಲ್ಸೇ ಕಾಣ್ತಾವಲ್ಲ. ಹಾಂ ಅಲ್ಲಿ ಇದೆ ನೋಡಿದ್ರು, ಒಬ್ಬ ನೈಸ್ ಇದೆಯಲ್ಲ. ಹಾಂ ಇಲ್ಲೊಂದು ಇದೆ ನೋಡು. ಎಲ್ಲಲ್ಲಿ ಯಾವಾಗಲೂ ಹೆಂಗೋ ಬಂದುಬಿಟ್ವಿ. ಇವಾಗ ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ಇದೆ ನಮ್ಮದು. ದಾರಿಲ್ಲ ಇದು. ಸ್ವಲ್ಪ ದಾರಿ ಹೇಗಿದೆ ನೋಡಿ ಗಾಯ್ಸ್. ನೆಕ್ಸ್ಟ್ ಯಾವ ವಾಟರ್ ಫಾಲ್ ಐತೆ ಹೋಗಿ ನೋಡೋಣ. ನೋಡ್ರಿ ಅವ್ರು 4 ಸ್ಟೆಪ್ ಇರ್ಬೇಕು, 1 ಸ್ಟೆಪ್ ಇರ್ಬೇಕು. ನೋಡೋಣ ತಡಿ. ಸೊ ಇವಾಗ ನೋಡಿ ಇಲ್ಲಿ ಟೈಮ್ ಬಂದುಬಿಟ್ಟು 2 o'clock. ಸೊ ಆದರೂ ಕೂಡ ವೆದರ್ ಯಾವ ಥರ ಇದೆ ನೋಡಿ. ಸೊ ಇಲ್ಲಿ ಮಧ್ಯಾಹ್ನ 2 ಗಂಟೆ, ಬಟ್ ಆದರೂ ಕೂಡ ಇದು ವೆದರ್ ನೋಡಿದರೆ ಬೆಳಗ್ಗೆ 6 o'clock 7 o'clock ಇರೋ ಥರ ಇದೆ. ಸೊ ಎಸ್ಪೆಷಲಿ ಈ ಏರಿಯಾದಲ್ಲಿ ವೆದರ್ ಯಾವಾಗಲೂ ಕೂಡ ಇದೇ ಥರ ಇರುತ್ತೆ. ಮತ್ತು ನಾವು ಮಿಡಲಲ್ಲಿ ಉಲ್ಲಂಡೌನ್ ಟೆಂಪಲ್ಗೆ ಹೋದ್ವಿ. ಅಲ್ಲಿ ನಾನು ಯಾವುದೇ ವೀಡಿಯೋಸ್ ತೊಗೊಲಿಲ್ಲ, ಫೋಟೋಸ್ ಮಾತ್ರ ತೊಗೊಂಡ್ವಿ. ಸೊ ಇದು ದಾರಿ ಬಂದುಬಿಟ್ಟು ಓಕೆ, ಇಲ್ಲಿ ತುಂಬ ಡೌನ್ ಸ್ಟೇರ್ಸ್ ಇಲ್ಲ. ಸೊ ನಾವು ಈಸಿಯಾಗಿ ಹತ್ತಿ ಬರ್ಬೋದು ಅಂದ್ಕೊತೀನಿ ಆಮೇಲೆ, ಕಂಪೇರ್ ಟು ಅದರ್ 2 ಸ್ಪಾಟ್ಸ್.